32 ಅನುದಿನದ ಪರಲೋಕ ಮನ್ನಾ. ನೀವು ನನ್ನನ್ನು ಹುಡುಕಿದ್ದೇನೋ, ನಾನು ನನ್ನ ತಂದೆಯ ಮನೆಯಲ್ಲಿ ಇರಬೇಕಾದದ್ದು ನಿಮಗೆ ತಿಳಿಯಲಿಲ್ಲವೇ? ಲೂಕನ ಸುವಾರ್ತೆ 2ನೇ ಅಧ್ಯಾಯ 49ನೇ ವಚನ. ಕರ್ತನು ಹೇಳಿದ ಈ ಮಾತಿನಂತೆ ನಾವು ಏಕೆ ಕರ್ತನ ಆತ್ಮವನ್ನು ಹೊಂದಿರಬಾರದು? ಹೌದು, ಸತ್ಯಸಂತರು ತಮ್ಮದೇ ಆದ ವ್ಯವಹಾರವನ್ನು ಹೊಂದಿರುವುದಿಲ್ಲ, ಯಾಕೆಂದರೆ ತಮ್ಮ ಎಲ್ಲವನ್ನು ತಾವು ಪ್ರತಿಷ್ಠೆಪಡಿಸಿಕೊಂಡಾಗ ಕರ್ತನಿಗೆ ಸಮರ್ಪಿಸಿದರು. ಅವರು ಮನೆವಾರ್ತೆಯವರಂತೆ ಕರ್ತನ ವ್ಯವಹಾರವನ್ನು ಮಾಡುತ್ತಾರೆ. ಅದು ತಾವು ಸತ್ತ ನಂತರ ತಮ್ಮ ಮಕ್ಕಳು ಅಥವಾ ತಮ್ಮ ಸ್ನೇಹಿತರು ಅಭಿವೃದ್ಧಿಯಾಗುವ ಸ್ಥಿತಿಯನ್ನು ಹೊಂದಲು ಅಲ್ಲ. ಹಾಗೇನಾದರೂ ಆದರೆ ಅದರಿಂದ ಅವರಿಗೆ ಕೇಡು ಸಂಭವಿಸುವುದು. ಅದನ್ನು ಮನೆವಾರ್ತೆಯವನೇ ಯೋಗ್ಯ ರೀತಿಯಲ್ಲಿ ಉಪಯೋಗಿಸುವುದನ್ನು ಅರಿತವನಾಗಿ ತಾನು ಮರಣ ಹೊಂದಿದ ಮೇಲೆ ಈ ಮನೆವಾರ್ತೆಯ ಕಾರ್ಯವನ್ನು ಅಂತ್ಯವಾಗಿ ಅವನ ಲೆಕ್ಕವನ್ನು ಯಜಮಾನನಿಗೆ ಒಪ್ಪಿಸುವನು. ರೀಪ್ರಿಂಟ್ ನಂಬರ್ 3148. ಎಲ್ರಿಗೂ ಸ್ವಾಗತ. ಇಂದಿನ ನಮ್ಮ ಡೀಪ್ ಡೈವ್ಗೆ ಸುಸ್ವಾಗತ. ನಮಸ್ಕಾರ. ಇವತ್ತು ನಾವು ಆಗಸ್ಟ್ 22ರ ಡೈಲಿ ಹೆವೆನ್ಲಿ ಮನ್ನಾ ದಿಂದ ಒಂದು ವಿಚಾರವನ್ನು ನೋಡ್ತಾ ಇದ್ದೀವಿ. ಹೌದು, ನಿರ್ದಿಷ್ಟವಾಗಿ ಲೂಕ 2ನೇ ಅಧ್ಯಾಯ 49ನೇ ವಾಕ್ಯ. ನಾನು ನನ್ನ ತಂದೆಯ ಕೆಲಸಗಳಲ್ಲಿ ಇರಬೇಕು ಎಂಬುದು ನಿಮಗೆ ತಿಳಿಯಲಿಲ್ಲವೇ? ಈ ವಾಕ್ಯ ಅಲ್ವಾ? ಕರೆಕ್ಟ್. ಇದನ್ನ ರೀಪ್ರಿಂಟ್ 3148 ಅನ್ನೋ ಒಂದು ವ್ಯಾಖ್ಯಾನದಲ್ಲಿ ಹೇಗೆ ವಿವರಿಸಿದ್ದಾರೆ ಅಂತ ನೋಡೋಣ. ಡೈಲಿ ಹೆವೆನ್ಲಿ ಮನ್ನಾ ಸರಣಿಯ ಒಂದು ಭಾಗ ಇದು. ಇದರ ಅರ್ಥ ಏನು, ಇದರ ಪರಿಣಾಮ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ ನೋಡೋಣ. ಸರಿ, ಹಾಗಾದ್ರೆ ಈ ಮೂಲದ ಪ್ರಕಾರ ಯೇಸುವಿನ ಆ ಒಂದು ಮನೋಭಾವ ಇದೆಯಲ್ಲ, ತನ್ನ ತಂದೆಯ ಕೆಲಸಕ್ಕೆ ಪೂರ್ತಿಯಾಗಿ ಬದ್ಧನಾಗಿರೋದು. ಹೌದು, ಅದನ್ನೇ ನಂಬಿಕೆಯುಳ್ಳವರು ಅಂದ್ರೆ ಮೂಲದಲ್ಲಿ ಹೇಳೋ ಹಾಗೆ ಕರ್ತನ ನಿಜವಾದ ಸಂತರು ಅವರೂ ಪಾಲಿಸಬೇಕು ಅಂತ ಹೇಳತ್ತೆ. ಇಲ್ಲಿ ಸಮರ್ಪಣೆ ಅನ್ನೋ ಪದ ತುಂಬಾ ಮುಖ್ಯ ಅನ್ಸುತ್ತೆ. ಕಾನ್ಸಕ್ರೇಷನ್. ಹೌದು, ಸಮರ್ಪಣೆ ಅಂದ್ರೆ ತಮ್ಮಲ್ಲಿರೋ ಎಲ್ಲವನ್ನೂ, ತಮ್ಮ ಸಮಯ, ಶಕ್ತಿ, ಆಸ್ತಿ ಎಲ್ಲವನ್ನೂ ಕರ್ತನಿಗೆ ಕೊಡೋದು. ಕರೆಕ್ಟ್, ಪೂರ್ತಿಯಾಗಿ ಒಪ್ಸೋದು. ಅದರ ಮುಂದುವರೆದ ಭಾಗವಾಗಿ ಅವರಿಗೆ ತಮ್ಮದೇ ಆದ ಸ್ವಂತ ವ್ಯಾಪಾರ ಅಥವಾ ಕೆಲಸ ಅಂತ ಏನೂ ಇರೋದಿಲ್ಲ ಅಂತ ಕೂಡ ಹೇಳುತ್ತೆ. ಹೌದು, ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಂದ್ರೆ ಎಲ್ಲವೂ ಆತನ ಉದ್ದೇಶಕ್ಕಾಗಿಯೇ ಮೀಸಲು ಅಂತ. ಹೌದು. ಇನ್ನೊಂದು, ಈ ಮೂಲದಲ್ಲಿ ನಂಬಿಕೆಯುಳ್ಳವರನ್ನ ಧರ್ಮದರ್ಶಿಗಳು ಅಂತ ನೋಡ್ಲಾಗತ್ತೆ. ಟ್ರಸ್ಟೀಸ್. ಧರ್ಮದರ್ಶಿಗಳು. ಹೌದು. ಅಂದ್ರೆ ಹೇಗೆ? ಅಂದ್ರೆ ಅವ್ರತ್ರ ಇರೋದು, ಅದು ಹಣ ಇರ್ಲಿ, ಸಮಯ ಇರ್ಲಿ, ಸಾಮರ್ಥ್ಯಗಳೇ ಇರ್ಲಿ, ಅದು ಮೂಲತಃ ದೇವ್ರದು. ಓ, ಇವರು ಬರೀ ಅದನ್ನ ನಿರ್ವಹಣೆ ಮಾಡೋರು, ಆತನ ಪರವಾಗಿ ನೋಡ್ಕೊಳ್ಳೋರು. ಸರಿ ಸರಿ, ಕೇವಲ ನಿರ್ವಾಹಕರು. ಹಾಗಾದ್ರೆ ಆ ನಿರ್ವಹಣೆಗೇನಾದ್ರೂ ನಿರ್ಬಂಧಗಳಿವ್ಯಾ ಅಥವಾ ಕಾಲಮಿತಿ ಇದೆಯಾ? ಹೌದು, ಖಂಡಿತ. ಮೂಲದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ಧರ್ಮದರ್ಶಿತ್ವ ಅನ್ನೋದು ಆ ವ್ಯಕ್ತಿಯ ಮರಣದೊಂದಿಗೆ ಕೊನೆ ಆಗುತ್ತೆ. ಓ, ಮರಣದೊಂದಿಗೆ ಕೊನೆ ಆಗುತ್ತಾ? ಹೌದು. ಹಾಗಾಗಿ ಆ ಸಂಪನ್ಮೂಲಗಳನ್ನು ಸುಮ್ಮನೆ ಹಿಡ್ಕೊಂಡು ಕೂರೋದಲ್ಲ, ಬದಲಿಗೆ ಆ ವ್ಯಕ್ತಿ ಬದುಕಿರುವಾಗಲೇ, ಅಂದ್ರೆ ಸಾಯೋಕ್ ಮೊದಲೇ ಅದನ್ನ ಬುದ್ಧಿವಂತಿಕೆಯಿಂದ ಉದ್ದೇಶಪೂರ್ವಕವಾಗಿ ತಂದೆಯ ಕೆಲಸಕ್ಕೆ ಬಳಸಬೇಕು. ಅದು ಮುಖ್ಯ ಜವಾಬ್ದಾರಿ. ಅಂದ್ರೆ ಈಗ ನಾವು ಸಾಮಾನ್ಯವಾಗಿ ಆಸ್ತಿಯನ್ನ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ, ಸ್ನೇಹಿತರಿಗೆ ವರ್ಗಾಯಿಸ್ತೀವಲ್ಲ, ಅದಕ್ಕೆ ಇದು ವಿರುದ್ಧವಾಗಿದೆಯಾ? ಖಂಡಿತವಾಗಿಯೂ. ಮೂಲದಲ್ಲಿ ಆ ಬಗ್ಗೆ ನೇರವಾಗಿ ಹೇಳಿದೆ. ತಮ್ಮ ಮರಣದ ನಂತರ ಅದನ್ನ ಮಕ್ಕಳಿಗೆ ಅಥವಾ ಬೇರೆಯವರಿಗೆ ಬಿಟ್ಟು ಹೋಗುವ ಉದ್ದೇಶ ಇರಬಾರ್ದು ಅಂತ. ಯಾಕೆ ಹಾಗೆ? ಕಾರಣ ಏನಾದರೂ ಹೇಳಿದ್ಯಾ? ಹೇಳಿದೆ. ಯಾಕಂದ್ರೆ ಒಂದು ವೇಳೆ ಆ ಸಂಪತ್ತು ಅವರಿಗೆ ಅಂದ್ರೆ ಪಡೆಯೋವರಿಗೆ ಹಾನಿಕಾರಕ ಆಗ್ಬೋದು ಅಂತ. ಬಹುಶಃ ಅದು ಅವರನ್ನ ದೇವರ ದಾರಿಯಿಂದ ತಪ್ಪಿಸಬಹುದು ಅನ್ನೋ ಒಂದು ಆತಂಕ ಇರಬಹುದು. ಅರ್ಥ ಆಯ್ತು. ಅಂದ್ರೆ ಧರ್ಮದರ್ಶಿಯ ಜವಾಬ್ದಾರಿ ಅವನ ಅಥವಾ ಅವಳ ಜೀವಿತಾವಧಿಗೆ ಮಾತ್ರ ಸೀಮಿತ. ಹೌದು. ಮರಣದ ನಂತರ ಆ ಸಂಪನ್ಮೂಲಗಳ ಮೇಲೆ ಅವರಿಗೆ ಯಾವ ನಿಯಂತ್ರಣವೂ ಇರೋದಿಲ್ಲ. ಸರಿ, ಮರಣದ ನಂತರ ನಿಯಂತ್ರಣ ಇಲ್ಲ ಅಂದ್ರೆ ಮೊದಲು ಅವರು ಅದನ್ನ ಹೇಗೆ ನಿಭಾಯಿಸಿದ್ರು ಅನ್ನೋದಕ್ಕೇನಾದ್ರೂ ಪರಿಣಾಮ ಇದೆಯಾ? ಖಂಡಿತ ಇದೆ.
ಅವರು ತಮ್ಮ ಲೆಕ್ಕವನ್ನು ಒಪ್ಪಿಸಬೇಕು ಅಂತ ಮೂಲ ಹೇಳುತ್ತೆ. ರೆಂಡರ್ ಹಿಸ್ ಅಕೌಂಟ್ ಅಂತ. ಲೆಕ್ಕ ಒಪ್ಪಿಸ್ಬೇಕಾ? ಅಂದ್ರೆ ಉತ್ತರದಾಯಿತ್ವ. ಹೌದು, ಅಕೌಂಟಬಿಲಿಟಿ. ತಮ್ಮ ಜೀವಿತಾವಧಿಯಲ್ಲಿ ದೇವರ ಸಂಪನ್ಮೂಲಗಳನ್ನ ಹೇಗೆ ನಿಭಾಯಿಸಿದ್ರು ಅನ್ನೋದಕ್ಕೆ ಅವರು ಜವಾಬ್ದಾರರಾಗಿರ್ತಾರೆ. ಓಕೆ. ಒಟ್ನಲ್ಲಿ ನೋಡಿದ್ರೆ ಈ ರೀಪ್ರಿಂಟ್ 3.48ರಲ್ಲಿ ವಿವರಿಸಿರೋ ಈ ದೃಷ್ಟಿಕೋನ ಇದೆಯಲ್ಲ, ಇದು ಸಂಪನ್ಮೂಲಗಳ ನಿರ್ವಹಣೆ ಅಂದ್ರೆ ಸ್ಟುವರ್ಡ್ಶಿಪ್, ಜೀವನದ ಉದ್ದೇಶ ಮತ್ತೆ ಕೊನೆಗೆ ಬರೋ ಹೊಣೆಗಾರಿಕೆ ಬಗ್ಗೆ ಒಂದು ತುಂಬಾನೇ ನಿರ್ದಿಷ್ಟವಾದ ಧಾರ್ಮಿಕ ನಿಲುವನ್ನು ತೋರಿಸುತ್ತೆ. ಹೌದು, ಇದು ಸಾಮಾನ್ಯ ಯೋಚನೆಗಿಂತ ಸ್ವಲ್ಪ ಭಿನ್ನವಾಗಿದೆ. ಹೌದು. ನಾವಿಲ್ಲಿ ಗಮನಿಸಬೇಕಾದ ಏನಂದ್ರೆ, ನಾವು ಈ ದೃಷ್ಟಿಕೋನವನ್ನ ಕೇವಲ ವಿವರಿಸ್ತಿದ್ದೇವ ಅಷ್ಟೇ. ಇದು ಸರಿನಾ ತಪ್ಪಾ ಅಂತ ನಾವು ಹೇಳ್ತಾ ಇಲ್ಲ. ಮೂಲದಲ್ಲಿ ಹೀಗಿದೆ ಅಂತ ತಿಳಿಸ್ತಾ ಇದೀವಿ. ಕರೆಕ್ಟ್. ನಾವು ವರದಿ ಮಾಡ್ತಾ ಇದೀವಿ ಅಷ್ಟೇ. ಹಾಗಾದ್ರೆ ಈ ನಮ್ಮ ಇವತ್ತಿನ ಡೀಪ್ ಡೈವ್ನ ಸಾರಾಂಶ ಏನು ಅಂತ ನೋಡೋದಾದ್ರೆ, ಈ ನಿರ್ದಿಷ್ಟ ಮೂಲ ಅಂದ್ರೆ ರೀಪ್ರಿಂಟ್ 3148ರ ವ್ಯಾಖ್ಯಾನ ಏನ್ ಹೇಳುತ್ತಂದ್ರೆ, ಹೇಳಿ. ನಂಬಿಕೆಯುಳ್ಳವರು ದೇವರ ಸಂಪನ್ಮೂಲಗಳ ಧರ್ಮದರ್ಶಿಗಳಾಗಿ ಬದುಕಬೇಕು, ತಮ್ಮ ಮರಣಕ್ಕಿಂತ ಮುಂಚೆ ಆ ಸಂಪನ್ಮೂಲಗಳನ್ನ ಉದ್ದೇಶಪೂರ್ವಕವಾಗಿ ದೇವರ ಸೇವೆಗೆ ಬಳಸೋದರ ಮೇಲೆ ಗಮನ ಇರಬೇಕು, ಮತ್ತೆ ಕೊನೆಗೆ ತಾವು ಮಾಡಿದ ನಿರ್ವಹಣೆಗೆ ಉತ್ತರ ಕೊಡಬೇಕಾಗುತ್ತೆ. ಇದು ನಿಜಕ್ಕೂ ಆಳವಾದ ವಿಚಾರ. ಹೌದು. ಹಾಗಾದ್ರೆ ಕೇಳುಗರು ಇದ್ರ ಬಗ್ಗೆ ಯೋಚಿಸಬೇಕಾದ್ರೆ, ಈ ಒಂದು ವಿಚಾರ ತಂದೆಯ ಕೆಲಸವನ್ನ ಒಂದು ಸಂಪೂರ್ಣ ಧರ್ಮದರ್ಶಿತ್ವಲಾಗಿ, ಅದು ಮರಣದೊಂದಿಗೆ ಮುಗಿದು ಹೋಗುವ ಜವಾಬ್ದಾರಿಯಾಗಿ ನೋಡೋದು. ಹೌದು. ಇದು ನಾವು ಸಾಮಾನ್ಯವಾಗಿ ನೋಡುವ ಪರಂಪರೆ, ಉತ್ತರಾಧಿಕಾರ ಅಂದ್ರೆ ಮುಂದಿನ ಪೀಳಿಗೆಗಾಗಿ ಆಸ್ತಿ ಉಳಿಸೋದು, ಈ ಕಲ್ಪನೆಗಳ ಜೊತೆ ಹೇಗೆ ಹೊಂದಾಣಿಕೆ ಆಗತ್ತೆ, ಅಥವಾ ಎಲ್ಲಿ ಇದು ಎಕ್ದಂ ಬೇರೆ ಆಗತ್ತೆ, ಇದೊಂದು ಯೋಚನೆ ಬೇಕಾದ ವಿಷಯ ಅಲ್ವಾ? ಖಂಡಿತ. ಇದು ಅವರವರ ಚಿಂತನೆಗೆ ಬಿಟ್ಟಿದ್ದು. ಸರಿ. ಈ ಆಳವಾದ ವಿಶ್ಲೇಷಣೆಗೆ ಧನ್ಯವಾದಗಳು. ಧನ್ಯವಾದಗಳು.